ಸ್ನೇಹಿತರೆ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರೈತರಿಗೆ ಗುಡ್ ನ್ಯೂಸ್ ಅಂದರೆ 50% ರಿಯಾಯಿತಿ ದರದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ಪಡೆಯೋದಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಇವತ್ತು ಹೌದು, ಯಾವುದಪ್ಪ ಇದು ಸ್ಕೀಮು ಮತ್ತು ಎಲ್ಲಿ ಕರೆದಿದ್ದಾರೆ, ಹಾಗೆ ಯಾರೆಲ್ಲ ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಯಾರು ಈ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ನಿಮಗೋಸ್ಕರ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಪೂರ್ತಿ ನೋಡಿ, ಹಾಗೆ ಶೇರ್ ಮಾಡಿ. ಪ್ರಸಕ್ತ ವರ್ಷ ಅಂದರೆ 2025-26ನೇ ಸಾಲಿನ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದ ಸಾಮಾನ್ಯ ವರ್ಗದ ರೈತರಿಗೆ ಅಂದರೆ ಜನರಲ್ ಎಲ್ರಿಗೂ 50% ರಿಯಾಯಿತಿಯಲ್ಲಿ ಕೃಷಿ ಯಂತ್ರೋಪಕರಣಗಳನ್ನ ಲಭ್ಯವಿದೆ ಅನ್ನೋ ಒಂದು ಮಾಹಿತಿ ನಿಮಗೋಸ್ಕರ. ಅಂದರೆ ಎಲ್ಲ ಜನರಲ್ ಕ್ಯಾಟಗರಿಯವರಿಗೂ ಸಹ ಸೇರಿದೆ. ಆಸಕ್ತ ರೈತರು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಉಚಿತವಾಗಿ ಅರ್ಜಿನ ರೈತ ಸಂಪರ್ಕ ಕೇಂದ್ರದಿಂದ ಪಡೆದು ತಮ್ಮ ಅರ್ಜಿಯೊಂದಿಗೆ ಪಹಣಿ ಅಂದರೆ RTC, ಆಧಾರ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಪುಸ್ತಕ ಅಂದರೆ ಬ್ಯಾಂಕ್ ಪಾಸ್ಬುಕ್ ನಿಮ್ಮದು ವ್ಯಾಲಿಡ್ ಅಕೌಂಟ್ ಇರೋ ಅಂಥದ್ದು, ನಂತರ ಜೊತೆಗೆ ಒಂದು ಭಾವಚಿತ್ರ, ಹಾಗೆಯೇ ₹100 ಛಾಪಾ ಕಾಗದ ದಾಖಲಾತಿಗಳನ್ನ ಸಲ್ಲಿಸಿ ಇಲಾಖೆಯಲ್ಲಿ ಸಿಗಿರುವಂತಹ ಕೃಷಿ ಯಂತ್ರೋಪಕರಣಗಳ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅಂದರೆ ನೀವು ಈ ಎಲ್ಲ ದಾಖಲಾತಿಗಳೊಂದಿಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಅರ್ಜಿನ ಸಲ್ಲಿಸಿ ಅಲ್ಲಿ ಸಿಗುವಂತಹ ಈ ಒಂದು ಯೋಜನೆ ಬಗ್ಗೆ ಪಡ್ಕೊಂಡು ನಂತರ ಕೃಷಿ ಉಪಕರಣಗಳಾದಂತಹ ಪವರ್ ಟಿಲ್ಲರ್, ಕಲ್ಟಿವೇಟರ್, ರೋಟೋವೇಟರ್, MP ಫ್ಲೋ, ಡಿಸ್ಪ್ಲೋ ಮತ್ತು ಕಳೆ ಕೊಯ್ಯುವಂಥ ಯಂತ್ರ, ಕಳೆ ತೆಗೆಯುವ ಯಂತ್ರ, ಡೀಸೆಲ್ ಪಂಪ್ ಸೆಟ್ಟು, ಪವರ್ ಸ್ಟೇಯರು, ಮೇವು ಕತ್ತರಿಸುವಂಥ ಯಂತ್ರ, ಭತ್ತದ ಒಕ್ಕಣೆ ಮಾಡುವಂಥ ಯಂತ್ರ, ಭತ್ತದ ಕಟಾವು ಮಾಡುವಂಥ ಯಂತ್ರ, ಮತ್ತು ಮುಸುಕಿನ ಜೋಳನ ಕಟ್ ಮಾಡುವಂತಹ ಯಂತ್ರ, ಹೀಗೆ ಅನೇಕ ಕೃಷಿಗೆ ಸಂಬಂಧಪಟ್ಟಂತಹ ಯಂತ್ರಗಳನ್ನ ಸಬ್ಸಿಡಿ ದರದಲ್ಲಿ ಒಕ್ಕಣೆ ಮತ್ತು ಭತ್ತ ಕಟಾವಾಯಿತು, ಮುಸುಕಿನ ಜೋಳ, ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಾಗಿ ಕ್ಲೀನಿಂಗು ಯಂತ್ರ, ಹಿಟ್ಟು ಮಾಡುವ ಯಂತ್ರ, ಮೆಣಸಿನ ಪುಡಿ ಮಾಡುವಂಥ ಯಂತ್ರ ಹಾಗೂ ವಿವಿಧ ಬಗೆಯ ಎಣ್ಣೆಗಾಣನ 50% ಸಹಾಯಧನದಲ್ಲಿ ಸೋಮವಾರಪೇಟೆ ಹಾಗೂ ಕುಶಾಲನಗರ ರೈತರು ತಾಲೂಕಿನ ರೈತ ಸಂಪರ್ಕ ಕೇಂದ್ರದಲ್ಲಿ ವಿಚಾರಣೆ ಮಾಡಿ ಆಯಾಯ ಹೋಬಳಿಗೆ ಸಂಬಂಧಪಟ್ಟಂತಹ ರೈತ ಸಂಪರ್ಕ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಬೇಕಂತ ಸೋಮವಾರಪೇಟೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಕೋರಿದ್ದಾರೆ ಅನ್ನೋ ಒಂದು ಮಾಹಿತಿ ನನಗೆ ಸಿಕ್ಕಿದೆ. ಅದನ್ನು ನಿಮಗೆಲ್ಲ ಶೇರ್ ಮಾಡ್ತಿದ್ದೀನಿ. ಬೇರೆ ಬೇರೆ ತಾಲೂಕು ಬಗ್ಗೆನೂ ಮಾತಾಡೋಣ. ಈಗ ಈ ವಿಷಯ ಇವತ್ತಿಗೆ ಇಲ್ಲಿಗೆ. ನಮಸ್ಕಾರ.